ಬಿಕೆ ಹರಿಪ್ರಸಾದ್ ಅವರ ಈ ಹೇಳಿಕೆ ವಿರುದ್ಧ ಕೇಸರಿ ಪಡೆ ವಾಗ್ದಾಳಿಗೆ ಮುಂದಾಗಿದೆ. ಹರಿಪ್ರಸಾದ್ರನ್ನ ಅರೆಸ್ಟ್ ಮಾಡಿ ಕಾಂಗ್ರೆಸ್ನಿಂದ ಹೊರಹಾಕಿ, ಇದು ಸಿದ್ದರಾಮಯ್ಯರಿಗೆ ನನ್ನ ಸವಾಲು ಅಂತ ಸದಾನಂದ ಗೌಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸದಾನಂದ ಗೌಡರು ಕೇಂದ್ರದ ಮಾಜಿ ಸಚಿವರು, ಹಾಲಿ ಸಂಸದರು, ಮುಂದೆ ಮತ್ತೆ ಸಂಸದರಾಗ್ತಿರೋ ಇಲ್ಲೋ ಗೊತ್ತಿಲ್ಲ, ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಈಗ ಬಿಕೆ ಹರಿಪ್ರಸಾದ್ ಅವರ ಹೇಳಿಕೆಯನ್ನು ತಾವು ಗಮನಿಸಿದ್ರಿ ಅಂತ ಅಂದ್ಕೊಳ್ತೇನೆ. ಫೆಬ್ರವರಿ 27, 2002 ಗೋದ್ರಾ ಹತ್ಯಾಕಾಂಡ ಆಗಿತ್ತು. ಅದು ಯಾವ ಯಾವ ರೀತಿಯ ತೀರ್ಪುಗಳು ಬಂದವು, ಸಮಿತಿಯನ್ನು ವರದಿಯನ್ನು ಕೊಡ್ತು, ಇತಿಹಾಸ ಎಲ್ಲರೂ ಕೂಡ ಗೊತ್ತಿದೆ. ಆದರೆ ಈಗ ರಾಮನ ಮಂದಿರ ಉದ್ಘಾಟನೆ ಆಗ್ತಿರುವ ಸಂದರ್ಭದಲ್ಲಿ ರಾಜ್ಯದಲ್ಲಿ ಆ ರೀತಿಯ ಒಂದು ಹತ್ಯಾಕಾಂಡ ಆಗಬಹುದು, ಆ ರಾಮ ಭಕ್ತರಿಗೆ ನೀವು ಒಂದು ಸೆಕ್ಯೂರಿಟಿಯನ್ನು ಕೊಡಬೇಕು ಅನ್ನುವಂಥ ಸ್ಟೇಟ್ಮೆಂಟನ್ನು ಏನು ಹರಿಪ್ರಸಾದ್ ಅವರು ಮಾಡಿದ್ದಾರೆ, ಇದು ರಾಜಕೀಯ ಸ್ಟೇಟ್ಮೆಂಟ್ ಆಗಿ ಕಾಣುತ್ತೋ ಅಥವಾ ನಿಮಗೇನಾದರೂ ಆ ರೀತಿ ಸಂಭವಿಸಬೇಡುವಂಥ ಗುಮಾನಿ ಏನಾದರೂ ಇದೆಯೋ? ಸರ್, ನನಗೆ ಇದು ರಾಜಕೀಯ ಸ್ಟೇಟ್ಮೆಂಟು ಅಂತ ಹೇಳುವುದಕ್ಕಿಂತಲೂ ಒಂದು ರೀತಿಯಲ್ಲ, ಶಬ್ದ ಪ್ರಯೋಗ ಸರಿಯಾ ತಪ್ಪ ನನಗೆ ಗೊತ್ತಿಲ್ಲ, ಇದೊಂದು ತಲೆಕೆಟ್ಟವರ ಸ್ಟೇಟ್ಮೆಂಟು ಅಂತ ನನಗೆ ಅನಿಸಿದೆ. ಸರ್, ಒಬ್ಬ ರಾಜಕೀಯ ವ್ಯಕ್ತಿಯಾಗಿ ಗೋದ್ರದ ಬಗ್ಗೆ ಪೂರ್ತಿ ಮಾಹಿತಿ ಇರುವವರು, ಕೇಂದ್ರದಲ್ಲಿ ಇವರು ಕಾಂಗ್ರೆಸ್ನ ಜನರಲ್ ಸೆಕ್ರೆಟರಿ ಆಗಿದ್ದವರು, ಅಲ್ಲಿಂದ ಇಲ್ಲಿ ಬಂದ ಮೇಲೆ ಈಗ MLC ಆಗಿದ್ದಾರೆ. ನಾನು ಅವರ ಸ್ಥಾನಮಾನಗಳ ಬಗ್ಗೆ ನಾನೇನು ವಿಶ್ಲೇಷಣೆ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಗೋದ್ರಾದ ಬಗ್ಗೆ ಈಗ ಆಗಬಹುದು ಅಂತ ಹೇಳುವಂಥದ್ದು ಒಂದು ರೀತಿಯಲ್ಲಿ ಪರೋಕ್ಷವಾಗಿ ರಾಮ ಭಕ್ತರ ಮೇಲಿರುವಂಥ ಸೇಡು ತೀರಿಸ್ಕೊಳ್ಳಿಕ್ಕೆ ಪೊಲಿಟಿಕಲ್ ಆ್ಯಕ್ಟಿವಿಟೀಸ್ ಅಂತ ನಾನು ಹೇಳಲ್ಲ. ರಾಮ ಭಕ್ತರಿಗೆ ಒಂದು ಬೆದರಿಕೆ ತಂತ್ರ. ಸಾಮಾನ್ಯ ಜನ ಕೂಡ ಇವತ್ತೊಮ್ಮ ಅಯೋಧ್ಯೆಗೆ ಹೋಗಬೇಕು ಅಂತ ಹೇಳುವಂಥ ಭಾವನೆ ಇರುತ್ತೆ ಸರ್. ಸಾಮಾನ್ಯ ಮನುಷ್ಯನಿಗೆ ಕೂಡ ರಾಮನ ಬಗ್ಗೆ ಒಂದು ಇದಿರುತ್ತೆ. ಮನೆಯವರಿಗೆ ಬೆದರಿಕೆ ಹಾಕ್ಬೋದಲ್ಲ, ಗೋದ್ರದಂಗೆ ಆಗುತ್ತೆ, ನಿಮ್ಮ ಮನೆಯವ್ರನ್ನ ಹೋಗೋದಾಗೆ ಮಾಡಿ ಅಂತೇಳಿ ಈ ರೀತಿಯ ಒಂದು ವಾತಾವರಣ ಸೃಷ್ಟಿ ಮಾಡುವಂಥದ್ದು, ಆ ಮೂಲಕ ಅವರ ರಾಜ್ಯದಲ್ಲಿ ಅವರ ಪಕ್ಷ ಮಾಡುವಂಥ ವೈಫಲ್ಯವನ್ನು ಒಂದು ರೀತಿ ಡೈವರ್ಟ್ ಮಾಡಲಿಕ್ಕೆ ಕೂಡ ಪ್ರಯತ್ನ ಪಟ್ಟಾಗೆ ನನಗೆ ಅನಿಸ್ತದೆ. ಈಗ ಏನಾಗುತ್ತೆ, ನಾವೆಲ್ಲರೂ ಕೂಡ ಇದರ ಬಗ್ಗೆ ಚರ್ಚೆ ಮಾಡ್ತೀವಿ, ಯಾಕಂತೇಳಿ ಇದೊಂದು ದೊಡ್ಡ ಇಶ್ಯೂ, ಇದು ಸಣ್ಣ ಇಶ್ಯೂ ಅಲ್ಲ. ಇಂಥ ಸಂದರ್ಭದಲ್ಲಿ ಈ ರೀತಿಯ ಬಾಂಬುಗಳನ್ನು ಎಸೆಯುವಂಥದ್ದು ಇದು ಕ್ಷುಲ್ಲಕತನದ ರಾಜಕಾರಣಿಯ ಪರಮಾವಧಿ ಅಂತ ನಾನು ತಿಳ್ಕೊಳ್ತಾ ಇದ್ದೀನಿ. ಇದು ಆಗಬಾರ್ದು ಸರ್. ನಾನು ಈಗ ಕೂಡ ಆಗ್ರಹ ಮಾಡ್ತೇನೆ, ಆಗ ಗೊತ್ತಾದ ಕೂಡಲೇ ನಾನು ಹೇಳಿದ್ದೀನಿ, ದಯವಿಟ್ಟು ಅವರನ್ನು ಬಂಧನ ಮಾಡಬೇಕು. ಇದರ ಬಗ್ಗೆ ಭಾರಿ ಸೀರಿಯಸ್ ಗಂಭೀರವಾದಂಥ ಇದನ್ನು ತಗೊಳ್ಬೇಕು. ಇವರನ್ನು ತನಿಖೆ ಮಾಡಬೇಕು, ಬಂಧನ ಮಾಡಬೇಕು. ಶ್ರೀಕಾಂತ ಪೂಜಾರಿಯನ್ನು ಬಂಧನ ಮಾಡ್ತಾರಂತೆ, ಇವರನ್ನು ಬಂಧನ ಮಾಡಲಿಕ್ಕೇನು? ಇವರನ್ನು ಬಂಧನ ಮಾಡಬೇಕು, ಆ್ಯಕ್ಷನ್ಸ್ ಆಗಬೇಕು. ಸಿದ್ದರಾಮಯ್ಯರಿಗೆ ಇದೊಂದು ಸವಾಲು. ನಿಜವಾಗಿ ಸಿದ್ದರಾಮಯ್ಯನವರು ಒಂದು ನಾನು ಕುರುಬ ಅಂತ ಹೇಳ್ತಾರೆ, ನಾನು ಕುರುಬರ ಅದು ಹಿಂದೂ ಸಮಾಜದೊಂದು ಭಾಗ ಅಂತ ಹೇಳ್ತಾರೆ. ಹಾಗಾದರೆ ಇದನ್ನು ಮಾಡಬೇಕಲ್ಲ ಅವರು. ಈಗ ಅದನ್ನು ಆ್ಯಕ್ಷನ್ ತಗೋಬೇಕು ಸಿದ್ದರಾಮಯ್ಯ. ಇದು ಸದಾನಂದ ಗೌಡರ ಮಾತು. ಕ್ಯಾಮ್ರಾ ಪರ್ಸನ್ ಗುರು ಜೊತೆ ರವೀಶ್, ರಮೇಶ್, ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.